ಇನ್ನು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ನೋಡಬೇಕು ಬೆಣ್ಣೆ ದೋಸೆ ಸಿಗುತ್ತಾ ಇಲ್ವಾ ಅಂತ 3 ಸ್ಟಾರ್ ಹೋಟೆಲ್ನಲ್ಲೂ ಕೂಡ ಈಗ ಗ್ಯಾಸ್ ಟ್ರಬಲ್ ಕಾಡ್ತಾ ಇದೆ. ನಗರದ ಅಪೂರ್ವ ರೆಸಾರ್ಟ್ನಲ್ಲಿ ಈಗ ಸೌದೆ ಒಲೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಅಡುಗೆಗಂತಾನೆ 7 ಸೌದೆ ಒಲೆಗಳನ್ನ ಮಾಲೀಕರು ನಿರ್ಮಾಣ ಮಾಡಿದ್ದಾರೆ. ಈಗ ನೋಡಿ ಪ್ಲಾನ್ ಬಿ ಎಷ್ಟು ಚೆನ್ನಾಗಿದೆ. ಪ್ರತಿನಿತ್ಯ ಹೋಟೆಲ್ಗೆ 6 ಕಮರ್ಷಿಯಲ್ ಸಿಲಿಂಡರ್ ಬೇಕಾಗಿತ್ತು, ಆದರೆ ಈಗ ಒಂದೂ ಇಲ್ಲ. ಹೀಗಾಗಿ ಕರೆಂಟ್ ಒಲೆ ಅದು ಕೂಡ ಇದೆ. ಅದರಲ್ಲಿ ಟೀ ಮಾಡ್ಕೊಳ್ತಾ ಬೇರೆ ಐಟಮ್ಗಳಿಗೆ ಏನೇನು ಬೇಕೋ ಅದಕ್ಕೆ ಈಗ ಸೌದೆ ಒಲೆಯನ್ನ ಈಗ ಅವರು ಉಪಯೋಗ ಮಾಡ್ತಿರುವಂಥದ್ದು. ಈಗ ಎಲ್ಲ ಹೋಟೆಲ್ ಮಾಧ್ಯಮದವರಿಗೆ ಮತ್ತು ಇಡೀ ರಾಷ್ಟ್ರ ತುಂಬ ಈ ಮಾಧ್ಯಮಗಳಿಗೆ ಮುಖಾಂತರ ನಮಗೆ ಈ ಗ್ಯಾಸ್ ಸಿಲಿಂಡ್ರದ್ದು ತೊಂದರೆ, ಹೋಟೆಲ್ಗಳಿಗೆ ಭಾಳ ತೊಂದರೆ ಆಗಿದೆ ಅಂತ ನಾವು ಭಾಳಷ್ಟು ಟಿ ವಿಗೆಲ್ಲ ನೋಡಿದ್ದೀವಿ. ಬಟ್ ಆ ದೃಷ್ಟಿಯಿಂದ ನಮ್ಮ ದಾವಣಗೆರೆಯಲ್ಲಿ ಅದು ತೊಂದರೆ ಆಗಿದೆ, ಸಪ್ಲೈ ಅದು ತೊಂದರೆ ಆಗಿದೆ. ಹಿಂದೇನೋ ಜಾಸ್ತಿ ತಗೊಂಡು ಇಟ್ಕೊಂಡ್ರದ್ರಲ್ಲಿ 2-3 ದಿವಸ ಏನೋ ನಡಿಬೋದು. ಮುಂದಿನ ದಿನಗಳಲ್ಲಿ ಗ್ಯಾಸಿಂದು ತೊಂದರೆ ಆಗ್ಬೋದು ಈ ಮಾಧ್ಯಮಗಳ ಮುಖಾಂತರ ಎಲ್ಲ. ನಾವು ಅದಕ್ಕೋಸ್ಕರ ನಮ್ಮ 3 ಹೋಟ್ಲುಗಳಲ್ಲಿ ನಾವು ಕಟ್ಟಿಗೆ ಒಲೆಗಳನ್ನು ನಿನ್ನೆ ಬೆಳಗ್ಗೆಯಿಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಯಾವ ಥರನೂ ತೊಂದರೆ ಇಲ್ಲ. ಕಟ್ಟಿಗೆಯಲ್ಲಿ ಚೆನ್ನಾಗೂ ಬರುತ್ತೆ, ಫುಡ್ಡು ಟೇಸ್ಟು ಇರುತ್ತೆ. ಮತ್ತು ನಾವು ಯಾವುದೂ ಕಡಿತ ಮಾಡಿಲ್ಲ. ರೇಟ್ಗಳಾಗಲಿ ಮತ್ತು ದಿವಸ ಏನು ಕೊಡ್ತೀವಲ್ಲ ಅದನ್ನು ನಾವು ಯಾವುದನ್ನು ಕಡಿತ ಮಾಡಿಲ್ಲ. ನಾವು 4-5 ವರ್ಷಗಳಿಂದನೂ ದೋಸೆನ ಕಟ್ಟಿಗೆಯಲ್ಲೇ ಮಾಡೋದು ಅದು ಯೂಶಲಿ. ಹಂಗಾಗಿ ನಮಗೆ ಇಲ್ಲಿ ಬೇಕಾದಷ್ಟು ಸ್ಥಳ ಅವಕಾಶ ಇರೋದ್ರಿಂದ ನಾವೆಲ್ಲದನ್ನು ಕಟ್ಟಿಗೆಯಲ್ಲೇ ಮಾಡಿದ್ವಿ. ನಮಗೆ ಆ ಥರನೂ ತೊಂದರೆ ಇಲ್ಲ. ಸ್ವಲ್ಪ ಮತ್ತು ಇವರಿಗೆ ತೊಂದರೆ ಆಗ್ಬೋದು, ಪ್ಲೇಸ್ ಇಲ್ದರಿಗೆ, ಕಟ್ಟಿಗೆ ಸಿಗದವರಿಗೆ ಈ ಮಾಹಿತಿನೇ ಇರೋಲ್ಲ. ಅದೇನು ಗ್ಯಾಸ್ ಇರುತ್ತೆ ಅವ್ನು ಮಾಡ್ತಾನೆ, ಅವ್ರಿಗೇನು ಗೊತ್ತಾಗಲ್ಲ. ನಾವು ಹಳ್ಳಿಯಿಂದ ಬೆಳೆದು ಬಂದಿರೋದ್ರಿಂದ ನಮ್ಗೆ ಎಲ್ಲಿ ಯಾಕೆ ಸಿಗುತ್ತೆ, ಏನು ಮಾಡುತ್ತೆ ಅಂತ ತಕ್ಷಣ ರೆಡಿ ಮಾಡ್ಕೊಂಡಿದ್ವಿ. ನಮಗೆ ಯಾವ ಥರನೂ ನಮಗೆ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸ್ವಲ್ಪ ಇನ್ನೂ ಎಲ್ಲರಿಗೂ ತೊಂದರೆ ಆಗ್ಬೋದು ಅಂತ ಕಾಣಿಸ್ತದೆ ಯುದ್ಧ ಇದರಿಂದ. ಎಲ್ಲ ಕಾದು ನೋಡ್ಬೇಕು ಸ್ವಲ್ಪ. ಮಾಡಿದ್ವಿ. ಏನು ತೊಂದರೆ ಇಲ್ಲ ನಮಗೆ, ಯಾವ ತೊಂದರೆ ಇಲ್ಲ. ಏನು ಸಿಲಿಂಡ್ರ್ ದಿವಸ 3 ಹೋಟ್ಲಿಂದ ನಮಗೆ ಒಂದು 6-7 ಹೋಗ್ತಾ ಇದೆ. ಈಗ ಸಪ್ಲೈ ಇಲ್ಲೇ ಅಲ್ಲ ಈ 3 ದಿವಸದಿಂದ ಏನು ಸಪ್ಲೈ ಇಲ್ಲ ಅಂತಾರೆ. ನಮ್ಮ ಹತ್ರ ತಗೊಂಡು ಒಂದಿಷ್ಟು ಅದಾವೆ, ಅವು ಕಾಫಿ ಟೀಗೆ ಅದು ಇಟ್ಕೊಂಡಿದ್ವಿ. ಅದು ಹೋದ್ಮೇಲೆ ಮತ್ತೆ ಇದಕ್ಕೆ ಡಿಪೆಂಡ್ ಆಗ್ತವೆ. ಕರೆಂಟಿಂದ ಒಂದು ಸ್ಟವ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಏನಾರು ಬೇಕಂದ್ರೆ ಎಮರ್ಜೆನ್ಸಿ ಅದರಲ್ಲೆಲ್ಲ ಮಾಡ್ಕೊಬೋದು. ಏನಿದೆಯಲ್ಲ ಯಥಾಸ್ಥಿತಿ, ರೇಟು ಇದು ಎಲ್ಲ ಯಥಾಸ್ಥಿತಿ ಇದೆ. ನಮ್ದು ಯಾವುದು ಹೆಚ್ಚು ಕಮ್ಮಿ ಮಾಡ್ಕೊಂಡಲ್ಲ. ಅದು ಸ್ವಲ್ಪ ಕಡಿಮೆ ಆಗೈತೆ, ಆಟೋಮೆಟಿಕ್ ಕಮ್ಮಿ. ನಮಗೆಲ್ಲ ಎಲ್ಲರಿಗೂ ಕಮ್ಮಿ ಆಗ್ತದೆ. ಏನೋ ಬೆಂಗಳೂರಾಗ 30%, 40 ಆಗಿದೆ. ಇವತ್ತೊಂದು 30-40 ಆಗುತ್ತೆ. ಅಲ್ಲಿ ಆಗ್ಬೋದು. ಅವ್ರಿಗೆ ಆಲ್ಟರ್ನೇಟಿವ್ ಏನು ಮಾಡೋಕ್ಕೆ ಜಾಗನೇ ಇರಲ್ಲ ಅವ್ರಿಗೆ. ಈ ಥರ ಹಳ್ಳಿಗಳಾಗೆ ಇರೋವು, ಈ ಥರ ಸಿಟಿಗಳಾಗೆಲ್ಲ ನಡೆಯೋದಕ್ಕೆ ಏನಂತ ತೊಂದರೆ ಆಗಲಾರ್ದು ನಾನು ಕೇಳಿದ್ರು. ಇದೆ, ಆಗಿದೆ. ಅದಕ್ಕೆ ಅಲ್ಲಿ ಹೊರಗಡೆ ಹಾಕ್ಯದ್ ಮಾಡ್ಬೋದು, ಅವ್ರು ಏನು ತೊಂದರೆ ಆಗಲ್ಲ. ಇಲ್ಲ ಅವರು ತೀರಾ ಅದರಲ್ಲೇ ಮಾಡೋಕ್ಕಾಗಬೇಕು. ಮಾಸಕ್ಕೆ 3-4 ಸಾವಿರ 5 ಸಾವಿರ ಜನ ಅಂದರೆ ಮತ್ತು ಗ್ಯಾಸೇ ಬೇಕಾಗತ್ತೆ. ಅವ್ರು ಮತ್ತು ಮದಿಗಳು ಮುಂದೂಡಿಕೋಬೇಕು ಅಷ್ಟೇ. ಎಲ್ಲ ಹೊಂದ್ಕೊಂಡು ಹೋಗ್ಬೇಕಲ್ಲ. ಯಾರ ಮ್ಯಾಗ ಹೇಳೋದಲ್ಲ, ಆ ಪಕ್ಷ ಈ ಪಕ್ಷ ಇನ್ನೊಬ್ಬರ ಮ್ಯಾಗ ಹೇಳೋದಲ್ಲ. ಇದು ದೇಶಕ್ಕೆ ಆ ಥರ ಆಗಿದೆ.